ಬೆಳಗುವುದೊಂದಿಗೆ ಶ್ರೀ ಗಣನಾಥ ಹಾಡು ಗೀತೆ ಶುರುವಾಗುತ್ತೆ. ಈ ಕಾರ್ಯಕ್ರಮ ಸರಿಯಾಗಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡೋಣ. ಇಲ್ಲಿ ಹೋಗಿ ಅಲ್ಲಿ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಪಾನ್ಸರ್ಸ್ ಅವರೆಲ್ಲ ನಮಗೆ ಭಯವೇ ಆಗಲಿಲ್ಲ. ಅವರ ಒಂದು ಸಪೋರ್ಟ್ ಇದ್ರಿಂದ ಈ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೊರಟಾಗ ಎಲ್ಲರೂ ಒಂದು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಸ್ಪಾನ್ಸರ್ಗಳಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತ. ದಯವಿಟ್ಟು ಹೀಗೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೋರ್ತೇನೆ. ನಿಮ್ಮಿಂದ ಚಿಂತಾಮಣಿ ನಗರದ ಎಲ್ಲ ನಿವಾಸಿಗಳು ಒಂದು ಹಾಡಿನ ರಸಸಂಜೆಯನ್ನು ಎಂಜಾಯ್ ಮಾಡುವಂಗಾಗಿದೆ. ಧನ್ಯವಾದಗಳು ನಿಮಗೆಲ್ಲ. ಹೇಳಿದಾಗಲೇ ಗೊತ್ತಾಯ್ತು. ರಾಜನ್ ನಾಗೇಂದ್ರದಲ್ಲಿ ರಾಜನ್ ಸರ್ ಮತ್ತು ಅವ್ರ ಮಗ ಅನಂತ್ ಸರ್ ಅವರು ಸಪ್ತಸ್ವರಾಂಜಲಿ ಅನ್ನೋ ಇನ್ಸ್ಟಿಟ್ಯೂಟ್ನ ಶುರು ಮಾಡಿದ್ದಾರೆ. ಸಪ್ತಸ್ವರಾಂಜಲಿ ಅನ್ನೋ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ನ ಶುರು ಮಾಡಿದ್ದಾರೆ. ಅಲ್ಲಿ ನಮ್ಮಂಥ ಕೆಲವು ಮ್ಯೂಸಿಕ್ ಸಿಂಗರ್ಸ್ ಇರ್ತಾರೆ, ಅವ್ರಿಗೆ ಹೇಗೆ ಹಾಡಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ವಾಯ್ಸ್ ಕಲ್ಚರ್ ಅನ್ನೋ ಟ್ರೈನಿಂಗ್ ಕೂಡ ಕೊಡ್ತಾರೆ. ನಾವು ಹೇಗೆ ಹಾಡಬೇಕು, ಒಂದು ಪರ್ಟಿಕ್ಯುಲರ್ ನೊಟೇಷನ್ನ ಹೇಗೆ ಕಲಿಬೇಕು, ಗಮಕಗಳಾಗಿರಬಹುದು, ಇಲ್ಲ ಅಂದರೆ ಒಂದು ಭಾವನೆ ಕೊಟ್ಟು ಹೇಗೆ ಹಾಡಬೇಕು, ಇದನ್ನೆಲ್ಲ ನಮಗೆ ರಾಜನ್ ಸರ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕಲಿತಿದ್ದೀವಿ. ಇವತ್ತು ಈ ಸ್ಟೇಜ್ ಮೇಲೆ ಹಾಡ್ತಿರೋರೆಲ್ಲ ರಾಜನ್ ಸರ್ ಸ್ಟೂಡೆಂಟ್ಸು. ಸೊ ನೀವು ಅವ್ರನ್ನ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಮುಂದೆ ಈಗ ಮೊದಲನೇ ಹಾಡು ನೀವೆಲ್ಲ ಕುತೂಹಲದಿಂದ ಕಾಯ್ತಿದ್ದೀರಾ ಹಾಡು ಶುರು ಆಗೋಕ್ಕೆ. ಸೊ ಯಾವುದೇ ಕಾರ್ಯಕ್ರಮ ಶುರು ಆಗೋದಕ್ಕಿಂತ ಮುಂಚೆ ಇನ್ವೊಕೇಶನ್ ನಡೆಯುತ್ತೆ. ಹಾಗೆ ನಮ್ಮ ಸಂಗೀತದ ಒಂದು ಜರ್ನಿ ಶುರು ಆಗೋಕ್ಕಿಂತ ಮುಂಚೆ ನಾವು ದೇವರನ್ನ ಪ್ರಾರ್ಥಿಸ್ತಾ ಶುರು ಮಾಡೋಣ ಅಂತ ನಮ್ಮ ಮೊದಲನೇ ಹಾಡನ್ನ ಶುರು ಮಾಡಕ್ಕೆ ಬರ್ತಿದ್ದಾರೆ ಶ್ವೇತಾರವರು. ಅವ್ರು ಹಾಡ್ತಿರೋ ಹಾಡು ಇಂದು ನನಗೆ ಗೋವಿಂದ. ಆಕ್ಚುಲಿ ರಾಘವೇಂದ್ರ ಮಹಾತ್ಮೆ ಅನ್ನೋ ಪಿಕ್ಚರ್ ಅಲ್ಲಿ ಪಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಮಂತ್ರಾಲಯ ಮಹಾತ್ಮೆಯಲ್ಲಿ ಶ್ರೀ ಮಂತ್ರಾಲಯ ಮಹಾತ್ಮೆಯಲ್ಲಿ ಹಾಡಾಡಿದ್ದಾರೆ. ಬಟ್ ಇದರಲ್ಲಿ ಒಂದು ಸ್ಪೆಷಲ್ ಏನಂದ್ರೆ ರಾಜನ್ ಸರ್ ಅವರ ಒಂದು ಇದರಲ್ಲಿ ಒಂದು ಸೆಕೆಂಡ್ ಒಂದು ಪಾಸ್ ಬರುತ್ತೆ. ಆ ಹಾಡಲ್ಲಿ ಒಂದು ಪಾಸ್ ಬ್ರೇಕ್ ಅಂತ ಅದನ್ನು ಗಮನಿಸಿ. ಅದನ್ನು ಕೂಡ
ಪೀಪಲ್ ವಿಲ್ ಎಂಜಾಯ್ ದಟ್, ವಿಲ್ ವೇಟ್ ಫಾರ್ ದಟ್. ಆ ಒಂದು ಪಾಸ್ಗೋಸ್ಕರ ವೇಟ್ ಮಾಡಿ ಆ ಹಾಡನ್ನು ಕೇಳ್ತಾರೆ. ಎಸ್ ಜಾನಕಿ ಅವರ ಅದ್ಭುತವಾದ ವಾಯ್ಸ್ ಅಲ್ಲಿ ಈ ಹಾಡಿರೋದು. ಅದನ್ನ ಈ ದಿನ ಶ್ವೇತಾ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಅವರು ಈ ದಿನ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ. ಅವರಿಗೆ ಒಂದು ಚಪ್ಪಾಳೆಯೊಂದಿಗೆ ಸ್ವಾಗತ ಕೋರಿ ಹಾಡು ಹಾಡ್ತಾರೆ. ಹಲೋ 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 ಹಲೋ. ऐसी दीवानगी मनसलू नीने
देखी नहीं कहीं नन्नाणे निन्नाणे मैंने इसलिए ಈ ಹಾಡು ಕನಸಲು ನೀನೆ ಎರಡು ಕನಸು ಚಿತ್ರದ್ದು. ಇದನ್ನ ಡೈರೆಕ್ಟ್ ಆಗಿ ದೀವಾನ ಬಯಲುದಾರಿ ಅನ್ನೋ ಚಿತ್ರದ್ದು. ಇದನ್ನ ಡೈರೆಕ್ಟ್ ಆಗಿ ದೀವಾನ ಪಿಕ್ಚರ್ ಅಲ್ಲಿ ಕನಸಲು ನೀನೆ ಮನಸಲು ನೀನೆನ ಐಸಿ ದೀವಾನಗಿ ದೇಕಿ ನಹಿ ಕೈ ಅಂತ ಶಾರುಖ್ ಖಾನ್ ದಿವ್ಯಾ ಭಾರತಿ ಹಾಡ್ಬಿಟ್ಟು ಸೂಪರ್ ಹಿಟ್ ಆಗೋಯ್ತು. ಆಮೇಲೆ ನದೀಮ್ ಶ್ರವಣ್ ಮ್ಯೂಸಿಕ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂತು. ಅದು ಒರಿಜಿನಲ್ ಟ್ಯೂನು ನಮ್ಮ ರಾಜನ್ ಸರ್ ಅವ್ರದ್ದು, ಕನಸಲು ನೀನೆ ಮನಸಲು ನೀನೆ. ಅದೇ ಚಿತ್ರದ ಇನ್ನೊಂದು ಅದ್ಭುತವಾದ ಹಾಡು ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಅಂತ ದೊಡ್ಡರಂಗೇಗೌಡ ಅವರ ಬರೆದಿರುವಂತಹ ಲಿರಿಕ್ಸು, ಅದ್ಭುತವಾಗಿರುವಂತಹ ಲಿರಿಕ್ಸು. ಅದನ್ನ ಹಾಡಕ್ಕೆ ಬರ್ತಾ ಇದ್ದಾರೆ ಚೈತ್ರ ಅವರು. ದಯವಿಟ್ಟು ಚೈತ್ರ ಅವರಿಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಸ್ವಾಗತ ಆಗ್ತೀವಿ. ನೀನೆ ಅಂತ ಬಂದ್ರೆ ತೆಲುಗುನಲ್ಲಿ ಸಿರಿಮಲ್ಲೆ ನೀವೆ ಅಂತ ಬಂದಿದೆ. ಕನ್ನಡದಲ್ಲಿ ಎಸ್ ಜಾನಕಿ ಅವರು ಹಾಡಿದ್ದಾರೆ ಮತ್ತು ತೆಲುಗುದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ.
ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಬಾನಲ್ಲೂ ನೀನೇ ತುದಿಯಲ್ಲೂ ನೀನೇ ಧನ್ಯವಾದಗಳು. ಹಲೋ ಹಲೋ ಧನ್ಯವಾದಗಳು ಕೀರ್ತನ ಅವರೇ, ಥ್ಯಾಂಕ್ ಯು. ಅದ್ಭುತವಾಗಿ ಹಾಡಿದ್ದೀರಾ. ಮತ್ತೆ ಕರೆಂಟ್ ಆವಾಗ ಒಂದು ಸಣ್ಣ ಬೆಳಕಿನ ರೀತಿಯಲ್ಲಿ ಅಲ್ಲೋಡಿ, ಅವರ ಹೆಸರು ಹೇಳಿದ ತಕ್ಷಣ
ದೀಪಗಳು ಅಂಟ್ಕೊಳ್ತು ಮತ್ತೆ ಬರುತ್ತೆ. ಇಲ್ಲಿ ನಮಗೇನಾಗ್ತಾ ಇದೆ, ಇಲ್ಲಿ ಆರ್ಟಿಸ್ಟ್ಗಳಿಗೆ ನಿಮ್ಮ ನಾವು ಅಂತ ಬೋತ್ ವುಡ್ ಬಿ ಇವನ್ ಬೆಟರ್ ಸರ್. We'll do that. ಈಗ ಆಕಾಶವೇ ಬೀಳಲಿ ಮೇಲೆ, ಒಂದು ನಿಮಿಷ. ಕರೆಂಟ್ ಪವರ್ ಬಂದಿದೆ, ಜನರೇಟರ್ನ ಆಫ್ ಮಾಡಿ ಪವರ್ಗೆ ಕನೆಕ್ಟ್ ಮಾಡ್ತಾರೆ. ದಟ್ ವಿಲ್ ಟೇಕ್ 2 minutes. ಮೈಕು ಆಫ್ ಆಗತ್ತೆ. ಹಲೋ ಸ್ವಿಚ್ ಆಫ್ ಎವ್ರಿಥಿಂಗ್. ಪವರ್ ಬಂದಿದೆ. ಯಾಕೆ ಆಫ್ ಮಾಡ್ತೀವಿ ಅಂದ್ರೆ ಇದ್ದಕ್ಕಿದ್ದಾಗೆ ಪವರ್ ಬಂದಾಗ ನಮ್ಮ ಸಿಸ್ಟಮ್ಗಳೆಲ್ಲ ಕ್ರ್ಯಾಶ್ ಆಗುತ್ತೆ. ಆಗ್ಲೇ ಒಂದು ಲ್ಯಾಪ್ಟಾಪ್ ಕ್ರ್ಯಾಶ್ ಆಗಿದೆ. ಅದರಿಂದ ನಮ್ಮ ಒಂದು ಸೇಫ್ಟಿಗೋಸ್ಕರ ಒಂದು ಬ್ರೇಕ್. ಆಕಾಶವೇ ಬೀಳಲಿ ಮೇಲೆ, ಒಂದು ಹುಡುಗ ಒಂದು ಹುಡುಗಿಗೆ ಈ ಹಾಡನ್ನ ಹಾಡಿದ್ರೆ ಸಾಕು, ಯಾವ್ಯಾವ ಪ್ರಾಮಿಸಿಂಗ್ ಸ್ಟೇಟ್ಮೆಂಟ್ಸ್ ಕೊಡಬೇಕು ಎಲ್ಲ ಈ ಹಾಡಲ್ಲೇ ಹಾಡ್ತಾರೆ. ಈಗ ಸಂತೋಷ್ ಅವ್ರು ಯಾರಿಗೆ ಹಾಡ್ತಿದಾರೋ ಗೊತ್ತಿಲ್ಲ, ಬಟ್ ಸಂತೋಷ್ ಅವರು ಒಂದು ವಿಶೇಷವಾದ ಸ್ಟೂಡೆಂಟ್ ನಮ್ಮ ರಾಜನ್ ಸರ್ಗೆ. ಯಾಕಂದ್ರೆ ಇವ್ರಿಗೆ ಸಿಂಗಿಂಗ್ ಅಲ್ಲಿ ಪ್ಯಾಷನ್ ಇದೆ, ಮತ್ತೆ ಇವ್ರು ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ, ಇವ್ರು ಬಿಲ್ಡರ್ ಕೂಡ ಆಗಿದ್ದಾರೆ. ಇಷ್ಟ ಅಲ್ಲ, ಸಪ್ತಸ್ವರಾಂಜಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಭಾಗಿಯಾಗಿರೋರು ಬಂದು ಸಂಗೀತ ಕಲಿತಾರೆ. ಹೌಸ್ ವೈಫ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ ಆಗಿರಬಹುದು, ಆರ್ಕಿಟೆಕ್ಟ್ ಆಗಿರಬಹುದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು. ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ರೂ ಕೂಡ ನಮ್ಮನ್ನೆಲ್ಲ ಒಂದುಗೂಡಿಸೋ ಕ್ಷೇತ್ರ ಸಂಗೀತ ಕ್ಷೇತ್ರ. ನಮ್ಗದು ಸಪ್ತಸ್ವರಾಂಜಲಿ ಇನ್ಸ್ಟಿಟ್ಯೂಟ್ ಆಗಿದೆ. ಅವಕಾಶನ ಮಾಡಿಕೊಟ್ಟಂತಹ ಶ್ರೀ ರಾಜನ್ ಸರ್ ಅವ್ರಿಗೂ ಅವರ ಮಗನಾದ ಶ್ರೀ ಅನಂತ್ ರಾಜನ್ ಸರ್ ಅವ್ರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾವು ನಿಮ್ಮ ಮೂಲಕ ತಲುಪಿಸ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಆಕಾಶ ಬೀಳಲಿ ಮೇಲೆ ಅಂತ ಸಂತೋಷ್ ಅವ್ರು ಯಾರಿಗೆ ಹೇಳ್ತಿದ್ದಾರೆ ಅಂತ ಕೇಳೋಣ. ಹಾ, ಅವರೇನು ಬ್ಯಾಚುಲರ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡಲು, ಆಕಾಶವೇ ಬೀಳಲಿ